ನಿಮ್ಮ ಪ್ರೀತಿಯ ಗುರುಬಸವರಾಜ್ ಮತ್ತೊಂದು ಒಳ್ಳೆ ಪ್ರಾಡಕ್ಟ್ ಇದು ವೆಲ್ ಸ್ಪಿರುಲಿನಾ ಅಂತಕ್ಕಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ವಿಶೇಷವಾಗಿ ಮನ್ನಣೆ ಪಡೆದಂತ ಪ್ರಾಡಕ್ಟ್ 1974ರಲ್ಲಿ ಇದನ್ನ ಸೂಪರ್ ಫುಡ್ ಅಂತ ಕೂಡ ಕರೆದಿದ್ದಾರೆ. 21ನೇ ಶತಮಾನದ ಸೂಪರ್ ಫುಡ್ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಇದನ್ನ ಮನ್ನಣೆ ಮಾಡಿರುವಂತದ್ದು. ಜೊತೆಗೆ ತಾಯಿಯ ಎದೆ ಹಾಲಿನ ನಂತರ ಸ್ಥಾನನ ಈ ಒಂದು ಸ್ಪಿರುಲಿನಕ್ಕೆ ಕೊಟ್ಟಿರುವಂತದ್ದು. ಜೊತೆಗೆ ಭವಿಷ್ಯದ ಆಹಾರ ಅಂತ ಕೂಡ ಕರೀತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಸ್ಪಿರುಲಿನ. ಅಷ್ಟೇ ಅಲ್ಲ, ನೀರಿನಲ್ಲಿ ಬೆಳೀತಕ್ಕಂತ ಒಂದು ಪಾಚಿ ತರಹದ ಒಂದು ಸಸ್ಯ ಅಂತ ಹೇಳ್ತೀವಿ ಇದರಲ್ಲಿ ವಿಶೇಷವಾಗಿ ಇದನ್ನ ತುಂಬಾ ಜನಗಳಿಗೆ ಮುಟ್ಟಿಸ್ಬೇಕು, ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಇದು ರೀಚ್ ಆಗ್ಬೇಕು ಅಂತ ಹೇಳಿ ಇವತ್ತು ಸಾಕಷ್ಟು ಜನ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಚಾರ ಮಾಡ್ತಕ್ಕಂಥವ್ರು ಯಾರು ಆರ್ಡಿನರಿ ವ್ಯಕ್ತಿಗಳಲ್ಲ. ಇವತ್ತು ಹಿಲೇರಿ ಕ್ಲಿಂಟನ್ ಇರ್ಬೋದು, ಬರಾಕ್ ಒಬಾಮಾ, ಅಷ್ಟೇ ಅಲ್ಲ ಫುಟ್ಬಾಲ್ ಆಟಗಾರ ಮೆರಡೋನಾ ಅಂತ ಹೇಳಿ, ತುಷಾರ್ ಗಾಂಧೀಜಿಯವರ ಮೊಮ್ಮಗ, ಇವರೆಲ್ಲರೂ ಕೂಡ ಇವತ್ತು ಇದನ್ನ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಇದು ರೀಚ್ ಆಗ್ಬೇಕು ಅಂತ ಹೇಳಿ ಪ್ರಚಾರದ ರಾಯಭಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇದನ್ನ ಬಾಹ್ಯಾಕಾಶದಲ್ಲಿ ಬಳಸ್ತಕ್ಕಂತ ಗಗನಯಾತ್ರಿಗಳು ಬಳಸ್ತಕ್ಕಂತ ಮೂಲ ಆಹಾರ ಕೂಡ ಇದಾಗಿದೆ ಸ್ನೇಹಿತರೆ. ಈಗ ಇದರಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಪೌಷ್ಟಿಕಾಂಶಗಳನ್ನ ಹೊಂದಿರುವಂತದ್ದು. 1 ಗ್ರಾಮ್ ಸ್ಪಿರುಲಿನಾದಲ್ಲಿ 1 kg ಹಣ್ಣು 1 ತರಕಾರಿಗೆ ಸಮ ಅಂತ ಹೇಳ್ತೀವಿ ಸ್ನೇಹಿತರೆ. ವಿಶೇಷವಾಗಿ ಇದರಲ್ಲಿ ಎಷ್ಟು ಪ್ರೋಟೀನ್ ಇದೆ, 60ರಿಂದ 70% ಇದರಲ್ಲಿ ಪ್ರೋಟೀನ್ ಸಿಗುವಂತದ್ದು. ಇದರಲ್ಲಿ ಆಲ್ಮೋಸ್ಟ್ ಪ್ರೋಟೀನ್ ಇದೆ, ವಿಟಮಿನ್ಸ್ ಇದೆ, ಫ್ಯಾಟಿ ಆಸಿಡ್ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ ವಿಶೇಷವಾಗಿ ಇದು ಪಪ್ಪಾಯಿಗೆ ಲೆಕ್ಕ ಹಾಕಿದ್ರೆ 100 ಪಟ್ಟು ಹೆಚ್ಚಾಗಿರ್ತಕ್ಕಂಥ ಒಂದು ವಿಟಮಿನ್ ಎ ಸಿಗ್ತಾ ಇದೆ ಇದರಲ್ಲಿ. ಮತ್ತೆ ವಿಶೇಷವಾಗಿ ಬಸ್ಲೆ ಸೊಪ್ಪನ್ನ ಯೂಸ್ ಮಾಡ್ತೀವಿ. ಆ ಬಸ್ಲೆ ಸೊಪ್ಪಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅಂಶ ಸಿಗುತ್ತೆ. ಅದಕ್ಕಿಂತ 50 ಪಟ್ಟು ಹೆಚ್ಚು ಇದರಲ್ಲಿ ಬಸ್ಲೆ ಸೊಪ್ಪಿನ ಅಂಶ ಸಿಗುತ್ತೆ. ನಾವು ಕ್ಯಾರೆಟ್ ಏನ್ ಯೂಸ್ ಮಾಡ್ತೀವಿ, ಕ್ಯಾರೆಟ್ ಗಿಂತ 25% ಹೆಚ್ಚಿನ ಒಂದು ಪೌಷ್ಟಿಕಾಂಶ ಇರುವಂತ ಸಿಗುವಂತದ್ದು. ಅಷ್ಟೇ ಅಲ್ಲ, ಇವತ್ತು ಹಾಲನ್ನ ಬಳಸ್ತೀವಿ. ಎಷ್ಟೋ ಜನ ಹಾಲು ಬಳಸಕ್ ಆಗಲ್ಲ, ಪ್ರತಿದಿನ ಹಾಲು ಕುಡಿಲಿಕ್ಕಾಗಲ್ಲ. ಬಟ್ ಈ ಒಂದು ಸ್ಪಿರುಲಿನಾ ತಗೊಂಡಾಗ ಹಾಲಲ್ಲಿ ಸಿಗ್ತಕ್ಕಂತ ಅದಕ್ಕಿಂತ 300% ಹೆಚ್ಚು ಕ್ಯಾಲ್ಸಿಯಂ ಇರುವಂತ ಸಿಗ್ತಾ ಇದೆ ಸ್ನೇಹಿತರೆ. ಪ್ಲಸ್ ಅದ್ರ ಜೊತೆಗೆ ಇದರಲ್ಲಿ 60ರಿಂದ 71% ಪ್ರೋಟೀನ್ ಸಿಗುವಂತದ್ದು. ಇದನ್ನ ವಿಶೇಷವಾಗಿ ಈ ಒಂದು ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಟಿಶ್ಯೂ ಬೆಳವಣಿಗೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅದೆಲ್ಲ ಸಕ್ಕರೆ ಕಾಯಿಲೆ ನಾರ್ಮಲ್ ಇರುತ್ತೆ. ಮತ್ತೆ BP ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಮಂಡಿ ನೋವಿಗೆ ಒಳ್ಳೆಯದು. ಅದ್ರ ಜೊತೆಗೆ ರಕ್ತನ ಪೋಷಣೆ ಮಾಡ್ಲಿಕ್ಕೆ, ರಕ್ತ ಉತ್ಪತ್ತಿ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುವಂತದ್ದು. ಜೊತೆಗೆ ಇವತ್ತು ಎಷ್ಟೋ ಜನಕ್ಕೆ ಹೆಣ್ಮಕ್ಳು ಮುಟ್ಟಿನ ಸಮಯದಲ್ಲಿ ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಆದ್ರೆ ಮುಟ್ಟಿನ ಸಮಸ್ಯೆಗೆ ಬೆಸ್ಟ್ ಪರಿಹಾರವಾಗಿ ಕೆಲಸ ಮಾಡುವಂತದ್ದು ಇದೊಂದು ಪ್ರೋಟೀನ್ ಇರುವಂತದ್ದು. ಜೊತೆಗೆ ಪ್ರೆಗ್ನೆನ್ಸಿ ಹೆಣ್ಮಕ್ಳು, ಯಾರೆಲ್ಲ ಗರ್ಭಿಣಿ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಇದೊಂದು ಪೌಷ್ಟಿಕಾಂಶದ ರೀತಿ ಕೆಲಸ ಮಾಡುತ್ತೆ. ಅವ್ರ ಆರೋಗ್ಯನ ಸದೃಢವಾಗಿ ಇಟ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡುವಂತದ್ದು ಇರ್ಬೋದು. ಅದ್ರ ಜೊತೆಗೆ ಇವತ್ತು ನೋಡ್ತಾ ಇದೀವಿ ತುಂಬಾ ಜನಕ್ಕೆ ಕಣ್ಣಿನ ಸಮಸ್ಯೆ, ಕೂದಲಿರ್ತಕ್ಕಂಥದ್ದು, ಚರ್ಮದ ಸಮಸ್ಯೆ, ಇದರ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಪ್ರಾಡಕ್ಟ್ ಇದಾಗಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇವತ್ತು ನೋಡ್ತಾ ಇದೀವಿ ಹೃದಯದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈ ಒಂದು ಸ್ಪಿರುಲಿನಾ ನಿರಂತರವಾಗಿ ತಗೊಳ್ತಾ ಇದ್ದಾಗ ನ್ಯಾಚುರಲ್ ಆಗಿ ಹೃದಯದ ಆರೋಗ್ಯನೂ ಕೂಡ ಕಾಪಾಡುವಂತದ್ದು, ಜೀರ್ಣಕ್ರಿಯೆ ಉತ್ತಮವಾಗಿ ಸುಲಭವಾಗಿ ಜೀರ್ಣಕ್ರಿಯೆ ಮಾಡ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡುವಂತದ್ದು. ಹಾಗಾಗಿ ಇದನ್ನ ಪ್ರತಿಯೊಬ್ರು ಬಳಸಬಹುದು, ಯಾರು ಬೇಕಾದ್ರೂ ಈ ಪ್ರಾಡಕ್ಟ್ ಅನ್ನ ಬಳಸಬಹುದು. ಯಾರಿಗೆಲ್ಲ ಪೌಷ್ಟಿಕಾಂಶಗಳ ಅವಶ್ಯಕತೆ ಇದೆ